ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೂ. ಬನ್ನಿ ಇವತ್ತು ಸೂಪರ್ ಆಗುವಂಥ ಶಂಕರಪೋಳಿ ಮಾಡೋದು ತೋರಿಸ್ತೀನಿ. ಶಂಕರಪೋಳಿ, ಶಂಕರಪಾಳಿ ಏನೆಲ್ಲ ಕರೀತಾರೆ, ಕರೆಕ್ಟ್ ಪದ ಶಂಕರಪೋಳಿನೇ. ಬನ್ನಿ ನೋಡಿ, ಈ ಥರ ಶಂಕರಪೋಳಿ ತಿನ್ನೋಕ್ಕೆ ಯಾರಿಗೆ ಇಷ್ಟ ಆಗಲ್ಲ. ಒಳ್ಳೆ ಚಿರೋಟಿ ಈ ಥರ ರುಚಿ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮಾಡೋಣ ಬನ್ನಿ ಸ್ನೇಹಿತರೆ. 2.5 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು, ಅದರಿಂದ ತೊಗೊಂಡಿದ್ದೀನಿ 2.5. ನಿಮಗೆ ಎಷ್ಟು ಬೇಕೋ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ತೊಗೊಳ್ಳಿ. ಈಗ ಮೈದಾ ಒಂದು ದೊಡ್ಡ ಬಾರಕ್ಕಿರುವಂಥ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಹಾಕೋಣ. ಒಂದು ಚಿಟಿಕೆ ಉಪ್ಪು ಹಾಕೋಣ, ಒಂದು ಚಿಟಿಕೆ ಅರಿಶಿನ ಹಾಕೋಣ. ಚೆನ್ನಾಗಿ ಒಂದು 4-5 ಸ್ಪೂನಷ್ಟು ಒಳ್ಳೆ ತುಪ್ಪ ಹಾಕೋಣ. ನೋಡಿ, 4-5 ಸ್ಪೂನಷ್ಟು ಒಳ್ಳೆ ತುಪ್ಪ ಹಾಕಿ ಇದನ್ನು ಯಾವ ಥರ ಮಿಕ್ಸ್ ಮಾಡಬೇಕು ಅಂದರೆ, ಚೆನ್ನಾಗಿ ಕೈಯಲ್ಲಿ ಉಜ್ಜಿ ಮಿಕ್ಸ್ ಮಾಡಬೇಕು. ಯಾವ ಥರ ಅಂದರೆ, ಆ ರವೆ ಹಾಕಿದ್ವಲ್ಲ, ರವೆ ಒಳಗೆಲ್ಲ ಜಿಡ್ಡು ಹೋಗಬೇಕು. ಹಾಗೆ ಹದವಾಗಿ ಮೈದಾನಲ್ಲೂ ಜಿಡ್ಡು ಸೇರ್ಕೋಬೇಕು. ಆ ಥರ ಎಷ್ಟು ಹೊತ್ತು ನೀವು ಇದನ್ನು ಬೆರೆಸ್ತೀರೋ ಅಷ್ಟು ಚೆನ್ನಾಗಾಗುತ್ತೆ ಶಂಕರಪೋಳಿ. ನೀವು ಅರ್ಜೆಂಟಿಗೆ ಹಿಂಗೆ ಹಾಕ್ಬಿಟ್ಟು ಎಲ್ಲ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ರೆ ಖಂಡಿತ ಚೆನ್ನಾಗಾಗಲ್ಲ. ನೋಡಿ, ಈ ಥರ ಚೆನ್ನಾಗಿ ಎರಡೂ ಕೈಯಲ್ಲೂ ಉಜ್ಜಿ ಇದೇ ಮೆಥಡ್ನ ನಾನು ಕಡುಬು ಹಾಕಿದ್ದೀನಿ, ಬೆಲ್ಲದ ಕಡುಬು. ನಾನು ಸಾಮಾನ್ಯ ಕಡುಬು ಇದಕ್ಕೆಲ್ಲ ಇದೇ ಮೆಥಡೇ ಯೂಸ್ ಮಾಡೇ ಹಿಟ್ಟು ಮಾಡ್ಕೊಳ್ಳೋದು. ಈಗ ಹಬ್ಬದ ಸಾಲು ಬರ್ತಾ ಇದೆ, ಸೊ ಹಾಗಾಗಿ ಈ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ವರಮಹಾಲಕ್ಷ್ಮಿ ಬರ್ತಾ ಇದೆ, ಮಾಡಿ ಇದನ್ನು. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಒಳ್ಳೆ ಎಂಥ ಹದಕ್ಕೆ ಕಲಿಸ್ಕೋಬೇಕು ಅಂದರೆ, ಆ ಹದನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರಕ್ಕೂ ಇರಬಾರ್ದು ಹಿಟ್ಟು. ಒಳ್ಳೆ ಹಾಳೆ ಒತ್ತಿದ್ರೆ ನಿಮಗೆ ಹಾಗೆ ಕೈಗೆ ಎಷ್ಟು ಸ್ಮೂತಾಗಿ ಫೀಲ್ ಆಗಬೇಕು ನೋಡಿ. ಈ ಥರ ಎಲ್ಲನೂ ಚೆನ್ನಾಗಿ ಒಂದು ಹದವಾಗಿ ಒಂದು ಹಿಟ್ಟಿನ ಉಂಡೆ ಮಾಡಿಕೊಂಡು ಅದೇ ಪಾತ್ರೆಯಲ್ಲಿ ಚೆನ್ನಾಗಿ ಒಂದು 3-4 ಸಲ ಇಲ್ಲ ಒಂದು 10 ಸಲ ಹಿಂಗೆ ಬಡಿಯೋಣ. ಇದೇ ಮೆಥಡ್ ತೋರಿಸಿದ್ದೀನಿ ಆಲ್ರೆಡಿ, ಮತ್ತೆ ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ಚೆನ್ನಾಗಿ ಎಷ್ಟು ಬಡಿತೀವೋ, ಎಷ್ಟು ಒಂದು ಹಿಟ್ಟನ್ನು ಹದ ಮಾಡ್ತೀವೋ ಅಷ್ಟು ಸಖತ್ತಾಗುತ್ತೆ ಶಂಕರಪೋಳಿ. ಬಾಯಲ್ಲಿಟ್ಟರೆ ಕರಗಬೇಕು, ಆ ಮಟ್ಟಿಗೆ ಆಗುತ್ತೆ. ನೋಡಿ, ಈ ಥರ ಟಕ್ ಮಾಡೋಣ ಹಿಟ್ಟನ್ನ. ಇದನ್ನು ಮತ್ತೆ 1-2 ಸಲ ಬಡಿದ್ಬಿಟ್ಟು ಎಲ್ಲ ಸರಿ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿ ಇಟ್ಬಿಡೋಣ. ಇವಾಗ ಬನ್ನಿ ಸಕ್ಕರೆ ತೊಗೊಳ್ಳೋಣ. ತಟ್ಟೆ ಮುಚ್ಚಿ ಇಡ್ತಾಯಿದ್ದೀನಿ. ಅದೇ ಅಳತೆಯಲ್ಲಿ 1/4 ಸಕ್ಕರೆ ತೊಗೊಂಡ್ರೆ ಸಾಕು. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹಿಟ್ಟು ಎಷ್ಟು ತೊಗೊಂಡಿದ್ನೋ ಅದರಲ್ಲೂ ಉಳಿಯುತ್ತೆ. ಹಿಟ್ಟು ಚೆನ್ನಾಗಿ ಸಕ್ಕರೆ ಪುಡಿ ಮಾಡ್ಕೊಳ್ಳೋಣ. ನುಣ್ಣಕ್ಕಿರಲಿ, ತರಿ ಬೇಡ. ಈಗ ನೋಡಿ, 15 ನಿಮಿಷ ಆಗಿದೆ. ಹಿಟ್ಟನ್ನು ತೆಗೆದು ಒತ್ತೋ ಮಣೆ ಮೇಲೆ ಹಾಕ್ಕೊಳ್ಳೋಣ. ಚಪಾತಿ ಒತ್ತೋ ಮಣೆ ಮೇಲೆ ಕೆಳಗಡೆ ಒಂದು ಪೇಪರ್ ಹಾಕೊಂಬಿಡಿ. ಒತ್ತುವಾಗಿ ಹಿಟ್ಟೇನಾರು ಆದರೆ ಸೊ ಆ ಪೇಪರ್ನ ಹಾಗೆ ಎಸ್ಬಿಡ್ಬೋದು. ಈಗ ಚೆನ್ನಾಗಿ ಈ ಥರ ಒಂದು 5-6 ಸಲ ಬಡಿದು ಮತ್ತೆ ಲಟ್ಟಣಿಗೆಯಲ್ಲಿ ಬಡಿಯೋಣ. ಲಟ್ಟಣಿಗೆಯಲ್ಲಿ ಚೆನ್ನಾಗಿ ಟರ್ನ್ ಮಾಡ್ಕೊಂಡು ಬಡಿಬೇಕು, ಮಡ್ಚ್ಕೊಂಡು. ಆವಾಗಲೇ ನಿಮಗೆ ಯಾವುದೇ ಸಿಹಿ ಪದಾರ್ಥ ಮಾಡಿದ್ರು, ನೀವು ಈವನ್ ಇದರಲ್ಲಿ ನೀವು ಸಜ್ಜಪ್ಪ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ, ಗರಿಯಾಗಿ ಬರುತ್ತೆ ಔಟರು. ಸೊ ಎಷ್ಟು ಸಲ ನಾವು ಈ ಥರ ನಮಗೆ ಮನಸ್ಸಿಗೆ ತೃಪ್ತಿ ಆಗೋವರೆಗೂ ಈ ಥರ ಚೆನ್ನಾಗಿ ಹಿಟ್ಟನ್ನು ಬೀಟ್ ಮಾಡಿದಷ್ಟು ನೋಡಿ ಎಷ್ಟು ಬೆಣ್ಣೆ ಥರ ಆಯಿತು. ನಾನು ಸುಮಾರು ಒಂದು 20 ನಿಮಿಷನೇ ಮಾಡಿದ್ದೀನಿ. ನೋಡಿ, ಈ ಥರ ಬೆಣ್ಣೆ ಥರ ಇರಬೇಕು. ಟಕ್ ಮಾಡೋಣ, ಇದು ಇಟ್ಬಿಡೋಣ. ಹಿಟ್ಟು ರೆಡಿಯಾಗಿದೆ, ಸೂಪರಾಗಿರೋ ಹಿಟ್ಟು ರೆಡಿಯಾಗಿದೆ ನೋಡಿ. ಈಗ ಇದನ್ನು ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ಳೋಣ. ಹಿಟ್ಟು ನೋಡ್ಕೊಳ್ಳಿ, ರೋಲ್ ಮಾಡಿ. ಎಷ್ಟು ದಪ್ಪ ಬೇಕು, ನಿಮ್ಮ ಮಣೆ ಯಾವ ಸೈಜ್ ಇದೆ, ಒತ್ತೋ ಮಣೆ, ಸೊ ಅದರಲ್ಲಿ ಕರೆಕ್ಟಾಗಿ ಒತ್ತೋಷ್ಟು ದಪ್ಪ ಉಂಡೆ ಮಾಡಿ. ತುಂಬ ದಪ್ಪಕ್ಕೂ ಮಾಡಬಾರ್ದು, ತುಂಬ ತೆಳ್ಳಗೂ ಮಾಡಬಾರ್ದು. ಎಲ್ಲ ಕಡೆ ಒಂದೇ ಸಮ ಒತ್ಕೋಬೇಕು. ದಪ್ಪಕ್ಕೆ ಮಾಡಿದ್ರು ಏನಾಗಲ್ಲ. ಈ ಮೆಥಡಲ್ಲಿ ಹಿಟ್ಟು ಮಾಡಿರೋದ್ರಿಂದ ದಪ್ಪಕ್ಕಿದ್ರೂ ಗರಿಯಾಗಿ ಇರುತ್ತೆ. ನಾನು ಮೀಡಿಯಮ್ ಆಗಿ ಒತ್ತೀನಿ. ತುಂಬ ತೆಳ್ಳಗೂ ಇರೋಲ್ಲ, ತುಂಬ ದಪ್ಪಕ್ಕೂ ಇರೋಲ್ಲ. ಎಲ್ಲ ಕಡೆ ಸ್ವಲ್ಪ ಕೈಯಲ್ಲಿ ಮುಟ್ಟು ನೋಡಿಕೊಂಡು, ಅಕಸ್ಮಾತ್ ದಪ್ಪ ಇದ್ದರೆ ಆ ಕಡೆ ಸರಿ ಮಾಡ್ಕೊಂಡು ಒತ್ತಿ. ಇವಾಗ ಒತ್ತಿಟ್ಟು ಇದನ್ನೇ ಇಟ್ಕೊಂಡಿದ್ದೀನಿ, ಮೈದಾನೇ. ಚೆನ್ನಾಗಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒತ್ಕೊಳ್ಳೋಣ, ರೋಲ್ ಮಾಡ್ಕೊಳ್ಳೋಣ. ಎಷ್ಟು ಅಗಲ ಆಗುತ್ತೋ ಅಷ್ಟು ಮಾಡಿ. ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ. ತುಂಬ ತೆಳ್ಳಗಾಗೋಯ್ತು ಅಂದರೆ ನಿಲ್ಲಿಸ್ಬಿಡಿ. ಏನೂ ಆಗಲ್ಲ, ಗರಿಯಾಗಿರುತ್ತೆ, ಚೆನ್ನಾಗೇ ಬರುತ್ತೆ ನೋಡಿ. ಈ ಥರ ಚೆನ್ನಾಗಿ ಒಂದೇ ಸಮ ಗುಂಡಕ್ಕೆ ಒತ್ಕೊಳ್ಳೋಣ. ಇನ್ನೊಂಚೂರು ಹಿಟ್ಟು ಬೇಕಾದ್ರೆ ಹಾಕ್ಕೊಂಡು ಒತ್ತಿ. ಅಂಟ್ಕೊಳ್ಳಲ್ಲ, ಏನು ಅಂಟೋದೇ ಇಲ್ಲ ಇದು. ಈ ಮೆಥಡಲ್ಲಿ ಮಾಡಿದ್ರೆ ಒಂಚೂರು ಅಂಟ್ಕೊಳ್ಳಲ್ಲ.
ಸೊ ಮನೆಗೆ ತೀರಾ ಅಂಟ್ಕೊಂಡು ನಿಮಗೆ ಎಣ್ಣೆಗೆ ಹಾಕೋಕ್ಕೆ ಕಷ್ಟ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಒಂಚೂರು ಹಿಟ್ಟು ಸ್ಪ್ರಿಂಕಲ್ ಮಾಡ್ಕೊಂಬಿಡಿ ಅಂತ ಉದುರಿಸ್ಕೊಳ್ಳಿ ಹಿಟ್ಟನ್ನು. ಕೊನೆಯಲ್ಲಿ ಒತ್ತುವಾಗ ಒಂಚೂರು ಹಿಟ್ಟು ಉದುರಿಸ್ಕೊಳ್ಳಿ, ಅವಾಗ ಬೇಗ ಬಿಟ್ಬಿಡುತ್ತೆ, ಮನೆಗೆ ಅಂಟ್ಕೊಳ್ಳಲ್ಲ. ಈಗ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಈಗ ಸಾಮಾನ್ಯ ಶಂಕರಪೋಳಿ ಅಂದರೆ ಡೈಮಂಡ್ ಶೇಪೇ ಕಟ್ ಮಾಡೋದು ಎಲ್ಲರೂ. ನಾನಿಲ್ಲಿ ಎರಡೂ ತೋರಿಸಿದ್ದೀನಿ ನಿಮ್ಗೆ ಯಾವುದು ಇಷ್ಟೊಂದು ಸ್ಕ್ವೇರು ಡೈಮಂಡು ಒಂದೇ ಹಾಳೆಯಲ್ಲಿ ಅರ್ಧ ಸ್ಕ್ವೇರ್ ಕಟ್ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಡೈಮಂಡ್ ಕಟ್ ಮಾಡಿದ್ದೀನಿ. ಸೊ ಇದನ್ನು ಹೀಗೆ ಚಾಕುಲ್ಲಿ ಕಾದಿರೋ ಎಣ್ಣೆಗೆ ತಳ್ಳಿಬಿಡೋಣ. ಕರಿಯುವಾಗಲೇ ಗೊತ್ತಾಗುತ್ತೆ ನಿಮಗೆ ಹೇಗೆ ಆಗ್ತಾಯಿದೆ ಅಂತ. ಮೆತ್ತಗಾಗುತ್ತೋ ಇಲ್ಲ ಕರೆಕ್ಟಾಗುತ್ತೋ ಈ ಕರಿಯೋದ್ರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಹೇಗಾಗಿದೆ ಅಂತ. ಎಣ್ಣೆಯನ್ನು ತೆಗೆದ್ಮೇಲೆ ಒಂದು ಬೇಕಾದ್ರೆ ಮುರಿದು ನೋಡ್ಬೋದು. ಏನಿಲ್ಲ, ಆಗುತ್ತೆ, ಪರ್ಫೆಕ್ಟಾಗಿದೆ, ಆಗುತ್ತೆ. ಚೆನ್ನಾಗಿ ಒಳ್ಳೆ ಬಣ್ಣ ಬರೋ ಹಾಗೆ ಕರಿಯೋಣ. ಸೀಸೋದು ಬೇಡ, ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಮಾಡೋಣ. ತುಂಬ ಆಯಿಲ್ ಹೀಟ್ ಆಯಿತು ಅಂದರೆ ಲೋ ಫ್ಲೇಮ್ ಮಾಡ್ಕೊಂಬಿಡಿ. ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಹೈ ಮಾಡ್ಕೊಳ್ಳಿ, ಲೋ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ ಫ್ಲೇಮ್ನ. ನೀವು ಆಯಿಲ್ ಹೇಗೆ ಬಿಸಿ ಮಾಡಿದ್ದೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಒಂದೊಂದು ಸಲ ಒಂದೊಂದು ಹಾಳೆ ಒತ್ತೋದು, ಕಟ್ ಮಾಡೋದು, ಎಣ್ಣೆಲಿ ಹಾಕೋದು, ಕರಿಯೋದು. ಇದು ಒಂದು 5 ಬ್ಯಾಚ್ ಆಯ್ತು ಇವತ್ತು ನಾವು ಮಾಡಿದ್ದು. ನೋಡಿ ಈ ಥರ ಚೆನ್ನಾಗಿ ಗರಿಗರಿಯಾಗಿ ತೇಲ್ಕೊಂಡು ಒಳ್ಳೆ ಬಣ್ಣ ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ಬೇಕು, ಆ ಥರ ಬಣ್ಣ ಬರಬೇಕು. ಕರಿಯೋದು ತೋರಿಸ್ತಾ ಇದ್ದೀನಿ. ಚೆನ್ನಾಗಾಗುತ್ತೆ ಮಾಡಿ. ಇನ್ನೇನು ಹಬ್ಬ ಬಂತಲ್ವಾ, ವರಮಹಾಲಕ್ಷ್ಮಿ ಹಬ್ಬ, ಇನ್ನೇನು ಹಬ್ಬಗಳ ಸಾಲು ನಮ್ಗಳಿಗೆ ಹೇಳಬೇಕಾ. ದಿನಕ್ಕೊಂದು ಹಬ್ಬ ಶುರು ಆಗಿಬಿಡುತ್ತೆ. ಇನ್ಮೇಲೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ. ಸೊ ಈ ಥರ ಸಿಂಪಲ್ ತಿಂಡಿಗಳು ನೋಡಿ ತುಂಬಾ ಚೆನ್ನಾಗಾಗುವಂಥ ತಿಂಡಿಗಳು ಮಾಡೋಣ. ನೋಡಿ ಎಷ್ಟು ಒಳ್ಳೆ, ಅವಾಗ ಬೆಳ್ಳಗಿತ್ತು ನೋಡಿ, ಇವಾಗ ಎಷ್ಟು ಒಳ್ಳೆ ಬಣ್ಣ ಬಂದಿದೆ. ಚಿರೋಟಿ ಥರ ಒಳ್ಳೆ ಬಣ್ಣ ಬಂದಿದೆ. ಇದನ್ನು ಬೇಕು ಅಂದರೆ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ, ಇಲ್ಲದ್ರೆ ಹಾಗೆ ತಟ್ಟೆಗೂ ಹಾಕ್ಕೋಬೋದು. ಚೆನ್ನಾಗಿ ಎಣ್ಣೆ ಸೋರಿಸ್ಬಿಟ್ಟು ಇನ್ನೊಂದು ದೊಡ್ಡದು ಇದು ಬರುತ್ತಲ್ಲ, ಹಪ್ಪಳ ಎಲ್ಲ ತೆಗಿತೀವಲ್ಲ, ಆ ಥರದ್ರಲ್ಲಿ ತೆಗೆದ್ರೂ ಎಣ್ಣೆ ಬೇಗ ಹೊಟ್ಟೋಗುತ್ತೆ. ನೋಡಿ ತಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಬಿಟ್ಟು ಸ್ವಲ್ಪ ಸಕ್ಕರೆ ಉದುರ್ಸೋಣ, ಮಿಕ್ಸ್ ಮಾಡೋಣ. ಮತ್ತು ಇದ್ರ ಮೇಲೆ ಇನ್ನೊಂದು ಬ್ಯಾಚ್ ಹಾಕೋಣ, ಮತ್ತು ಸಕ್ಕರೆ ಉದುರ್ಸೋಣ. ಇಷ್ಟೇ ಆಗೋಯ್ತು ಶಂಕರಪೋಳಿ. ಮಾಡಿ ನೋಡಿ ಸ್ನೇಹಿತರೆ, ಮಾಡಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನೇನಾದ್ರು ಯಾವ್ದಾದ್ರು ಸ್ಟೆಪ್ಪಾಗಿ ತಪ್ಪು ಮಾಡಿದರೆ ಖಂಡಿತ ಹೇಳಿ, ನನಗೆ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಸಿಗುತ್ತೆ. ದಯವಿಟ್ಟು ವಿಡಿಯೋನ ಫುಲ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್. ತುಂಬ ಚೆನ್ನಾಗಾಗುತ್ತೆ, ಮಾಡಿ ನೋಡಿ. ಚಿರೋಟಿ ರುಚಿನೇ ಬರುತ್ತೆ. ಬೇಕಾದ್ರೆ ಹಾಲು ಹಾಕ್ಕೊಂಡು ಕೂಡ ತಿನ್ಬೋದು. ಚಿರೋಟಿ ಥರ ಸೂಪರ್ ಸಖತ್ತಾಗಿರೋ ಗರಿಯಾಗಿರೋ ವರಮಹಾಲಕ್ಷ್ಮಿ, ಕೃಷ್ಣ, ಗಣೇಶ ಎಲ್ಲರಿಗೂ ಪ್ರೀತಿಯಾಗೋ ಶಂಕರಪೋಳಿ ಮಾಡಿದ್ದೀನಿ ಇವತ್ತು. ನೋಡಿ ಫ್ರೆಂಡ್ಸ್, ನೋಡಿ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್ ಈ ರೆಸಿಪಿ ನೋಡಿದ್ದಕ್ಕೆ. ಇನ್ನೊಂದು ಬ್ಯಾಚ್ ಕರೆದಿದ್ದು ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಕೊನೆಯಲ್ಲಿ ಇನ್ನೇನಿಲ್ಲ, ಇಷ್ಟೇ. ಇದೇ ಪ್ರಾಸೆಸ್ನ ಎಂಡ್ವರೆಗೂ ರಿಪೀಟ್ ಮಾಡಿ. ತುಂಬಾ ಚೆನ್ನಾಗಾಗುತ್ತೆ. ಮನೇಲೂ ಎಲ್ರಿಗೂ ಇಷ್ಟ ಆಗುತ್ತೆ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಮತ್ತು ರಿಪೀಟಾಗಿ ಮಾಡ್ತಾನೆ ಇರ್ತೀರ, ಗ್ಯಾರಂಟಿ. ಮಕ್ಕಳು ಕೇಳ್ತಾರೆ. ನನ್ನ ಮಗಳಿಗಂತೂ ತುಂಬ ಇಷ್ಟವಾದ ಸ್ವೀಟ್ ಇದು. ಸೊ ಹಾಗಾಗಿ ಮಾಡಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿಬಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು. ನನ್ನ ಚಾನೆಲ್ಗೆ ಬಂದು ಇಷ್ಟೊತ್ತು ನೋಡಿ ಎಷ್ಟು ಗರಿಯಾಗಿದೆ ಅಂತ ತೋರಿಸ್ತೀನಿ. ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಬಾಟ್ಲು ಇಲ್ಲ ಯಾವುದಾದ್ರು ಡಬ್ಬ ಇಲ್ಲ ಸ್ಟೀಲ್ ಡಬ್ಬ ಯಾವುದಕ್ಕಾರು ಹಾಕಿ ಇಟ್ಕೊಂಬಿಡಿ. ನೋಡಿ ಈ ಥರ ಶಂಕರಪೋಳಿ ಯಾರಿಗೆ ತಿನ್ನೋಕ್ಕೆ ಇಷ್ಟ ಇಲ್ಲ ಹೇಳಿ? ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಇಷ್ಟಪಡ್ತಾರೆ. ನಾನು ಎಷ್ಟೊಂದು ಸಲ ಮಾಡ್ಕೊಂಡು ತೊಗೊಂಡು ಹೋಗಿದ್ದೀನಿ. ಇಷ್ಟ ಆಗಿದೆ ಎಲ್ರಿಗೂ. ನೀವು ಇಷ್ಟಪಡ್ತೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.